ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದಿವ್ಯ ಲಕ್ಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಸೊ ಇವತ್ತು ಒಂದು ಸ್ಪೆಷಲ್ ಡೇ. ನಮ್ಮದು 8ನೇ ವರ್ಷ ಇವತ್ತಿಗೆ ತುಂಬಿತು. ಅಂದರೆ ವೆಡ್ಡಿಂಗ್ ಆ್ಯನಿವರ್ಸರಿ ಇವತ್ತು ನಮ್ಮದು, ವಿವಾಹ ವಾರ್ಷಿಕೋತ್ಸವ. ಸೊ ನನ್ನ ಹಸ್ಬೆಂಡ್ ಅಂತೂ ತಲೆನೇ ಕೆಡಿಸ್ಕೊಂಡಿಲ್ಲ. ಬೆಳಗ್ಗೆ ಒಂದು ವಿಶ್ ಮಾಡಿದ್ದಷ್ಟೇ. ಎಲ್ಲಿಗಾದ್ರೂ ಕರ್ಕೊಂಡು ಹೋಗ್ತೀರಾ ಮೋಹನ್ ಅವರೇ? ಎಲ್ಲ ಕರ್ಕೊಂಡು ಹೋಗ್ತಾರಂತೆ. ಸೊ ಅದಕ್ಕೆ ರೆಡಿ ಆಗು ಅಂತ ಹೇಳಿದರು. ನಾನು ಇವಾಗ ತಾನೇ ಫ್ರೆಶ್ ಅಪ್ ಆಗಿದ್ದಾಯಿತು. ಸೊ ಅವ್ರು ಬರೋ ಅಷ್ಟೊತ್ತಿಗೆ ಪೂಜೆಗೆಲ್ಲ ರೆಡಿ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆಗಿಲ್ಲ. ಇವಾಗೆಲ್ಲ ರೆಡಿ ಮಾಡ್ಕೊತೀನಿ. ಅಷ್ಟರಲ್ಲಿ ಅವರು ಫ್ರೆಶ್ ಅಪ್ ಆಗಿ ಬಂದಮೇಲೆ ಇಬ್ಬರು ಪೂಜೆ ಮಾಡಿ ಊಟಕ್ಕೆ ಹೊರಗಡೆ ಹೋಗೋಣ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ರೆಡಿ ಆಗ್ತಾಯಿದ್ದೀನಿ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಇನ್ನು ಡೈಲಿ ವ್ಲಾಗ್ಸಲ್ಲಿ ನನ್ನ ಫೇಸ್ ಸ್ವಲ್ಪ ಡಾರ್ಕ್ ಕಾಣಿಸ್ತಿದೆ, ಅಂದರೆ ಬ್ಲ್ಯಾಕ್ ಕಾಣಿಸ್ತಿರುತ್ತೆ. ಏಕೆಂದರೆ ನಾನು ಡಾಕ್ಟರ್ ಕೊಟ್ಟಿರೋ ಕ್ರೀಮ್ನೆಲ್ಲ ಹಚ್ಕೊತಾ ಇದ್ದೀನಿ. ಸೊ ಹಾಗಾಗಿ ಇವಾಗ ನೋಡಿ ನಾನು ಯಾವ ಕ್ರೀಮು ಹಚ್ಕೊಂಡಿಲ್ಲ, ಜಸ್ಟ್ ಫ್ರೆಶ್ ಅಪ್ ಆಗಿ ಬಂದು ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ನೋಡಿ ಏನು ಹಚ್ಚಿಲ್ಲ. ಸೊ ಡಾಕ್ಟ್ರು ಕೊಟ್ಟಿರೋ ಕ್ರೀಮು ಚೆನ್ನಾಗಿ ವರ್ಕ್ ಆಗ್ತಿದೆ, ಆದರೆ ಕ್ರೀಮ್ ಹಚ್ಕೊಂಡಾಗ ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ ಫೇಸು. ಅಂದರೆ 2 ಅವರ್ಸ್ಗೊಂದ್ಸರಿ ಕ್ರೀಮ್ನ ಹಚ್ಕೊಳ್ಳೋದಕ್ಕೆ ಹೇಳಿದ್ದಾರೆ, ಸನ್ಸ್ಕ್ರೀನ್ನ. ಸೊ ಹಾಗಾಗಿ ಆ ಥರ ಕಾಣಿಸುತ್ತೆ ಅಷ್ಟೇ. ಮೋಹನ್ ಅವರು ಫ್ರೆಶ್ ಅಪ್ ಆಗಿ ಬಂದಮೇಲೆ ನಾನಿಲ್ಲಿ ಪೂಜೆ ಎಲ್ಲ ಮಾಡ್ಕೊತಾ ಇದ್ದೀನಿ. ನಮ್ಮನೆಯಲ್ಲಿ ಯಾರದೇ ಬರ್ತ್ಡೇ ಆಗಲಿ ಆ್ಯನಿವರ್ಸರಿ ಆಗಲಿ ಇದ್ದಾಗ ಮೊದಲು ಮನೆ ದೇವ್ರನ್ನ ನೆನೆಸ್ಕೊಂಡು ಪೂಜೆನೆಲ್ಲ ಮಾಡ್ಕೊಂಡ್ಬಿಡ್ತೀವಿ. ನಾನು ಬೆಳಗ್ಗೆನೇ ಪೂಜೆ ಮಾಡ್ಕೊತಿದ್ದೆ, ಅದೇನು ಅಂತ ಗೊತ್ತಿಲ್ಲ. ಈ ಥರ ಸ್ಪೆಷಲ್ ಡೇಸ್ನಲ್ಲೆಲ್ಲ ನನ್ನ ಗಂಡನ ಜೊತೆ ಪೂಜೆ ಮಾಡಬೇಕು ಅಂತ ನನಗಿಷ್ಟ. ಸೊ ಹಾಗಾಗಿ ಮೋಹನ್ ಅವ್ರು ಬರೋವರೆಗೂ ವೆಯ್ಟ್ ಮಾಡಿ ಅವ್ರು ಬಂದಿದ್ದಾದಮೇಲೆ ಇಬ್ಬರು ಸಹ ಪೂಜೆನ ಮಾಡ್ಕೊತಾ ಇದ್ದೀವಿ. ವರ್ಷ ರಜಾ ಹಾಕ್ಕೊತಾ ಇದ್ರು. ಈ ವರ್ಷ ಸ್ವಲ್ಪ ಕಂಪ್ನಿಲಿ ವರ್ಕ್ ಜಾಸ್ತಿ ಇದ್ದಿದ್ದರಿಂದ ರಜಾ ಹಾಕೋದಕ್ಕಾಗಲ್ಲ ಅಂತ ಹೇಳಿದರು. ಇಟ್ಸ್ ಓಕೆ, ಪರವಾಗಿಲ್ಲ, ಹೆಂಗಿದ್ರು ಈವ್ನಿಂಗ್ ಬರ್ತೀರಲ್ವ, ಅಷ್ಟೇ ಸಾಕು ಅಂತ ಬೆಳಗ್ಗೆ ಇಬ್ಬರು ಒಬ್ರಿಗೊಬ್ರು ವಿಶ್ ಮಾಡ್ಕೊಂಡಿದ್ವಿ. ಸೊ ಮನೇಲಿ ಪೂಜೆನೆಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ. ಮೋಹನ್ ಅವರು ಕೂಡ ರೆಡಿ ಆಗಿದ್ದಾರೆ. ಕಿಶೋರ್ ಈಚ್ ಕಡೆ ಆಟ ಆಡ್ತಿದ್ದ. ಸೊ ನನ್ನ ಡ್ರೆಸ್ ಈ ಥರ ಇದೆ. ಅಪ್ಪ ಮಗ ಇಬ್ಬರು ನನ್ನ ಬಿಟ್ಬಿಟ್ಟೇ ಹೋಗ್ತಾ ಇದ್ದಾರೆ. ನೀನು ಯಾವಾಗಲಾದ್ರೂ ಬಾ ವಿಡಿಯೋ ಮಾಡಿಕೊಂಡು ಅಂತ. ಸರಿ ಹೋಗೋಣ? ಹಾಂ ನಡಿ ಹೋಗೋಣ. ಅಡುಗೆ ಮನೆ ತೆಗ್ದೈತಲ್ಲ, ಅಡುಗೆ ಮನೆ ಒಂದು ಸಾಕು. ಕಡ್ಡೆ ಹೆಚ್ಚಿದ್ವಲ್ಲ, ಇದು ಗ್ಯಾಸ್ ಆಫ್ ಮಾಡಿದ್ರ? ಎಲ್ಲಾನ ಹೋಗ್ಬೇಕು ಅಂದಾಗ ಏನೇನೆಲ್ಲ ನೆನಪಾಗುತ್ತಲ್ಲ. ಸೊ ಫೈನಲಿ ಹೊರಟಿದ್ದೀವಿ. ಸೌಂಡು ಗ್ರಿಲ್ಡ್. ಹಾಂ ಹೋಗೋಣ. ಚಿಲ್ಕ ತೆಗಿಯಕ್ಕಾಗಲ್ಲ, ಟೈಟ್. ನಡಿಯೋ. ಬಾಯ್. ಬರ್ತೀನಿ ನಡಿ. ಇನ್ನು ಮನೆಯಲ್ಲೇ ಏನಾದರೂ ಸ್ಪೆಷಲಾಗಿ ಮಾಡ್ಕೊಡ್ತೀನಿ ರೀ ಅಂತ ಹೇಳಿದ್ಕು ನಮ್ಮ ಯಜಮಾನ್ರು ಕೇಳಲಿಲ್ಲ. ಇಟ್ಸ್ ಓಕೆ ದಿವ್ಯಾ, ಪರವಾಗಿಲ್ಲ, ಇವಾಗಲೇ ಸಂಜೆ ಆಗಿಬಿಟ್ಟಿದೆ, ನಾನು ತಂದುಕೊಟ್ಟು ನೀನು ಮಾಡೋ ಅಷ್ಟೊತ್ತಿಗೆ ಇನ್ನೂ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ತಾಯಿದ್ರು. ವರ್ಷಕ್ಕೊಂದ್ಸರಿ ಬರೋ ಈ ಆ್ಯನಿವರ್ಸರಿನ ಇಷ್ಟು ಸೆಲೆಬ್ರೇಟ್ ಮಾಡಲಿಲ್ಲ ಅಂದರೆ ಹೆಂಗೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ನಾವು ವರ್ಷ ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡೋದು, ಕೇಕ್ ಕಟ್ ಮಾಡೋದು ಇದೆಲ್ಲ ಮಾಡೋದಿಲ್ಲ. ನಮ್ಮ ಯಜಮಾನ್ರು ಕಂಪ್ನಿಗೆ ರಜಾ ಹಾಕೊತಾ ಇದ್ರಲ್ವ ವರ್ಷ, ಆವಾಗ ಬೆಳಗ್ಗೆಯಿಂದ ಸಂಜೆವರೆಗೂ ಏನಾದರೂ ಸ್ಪೆಷಲಾಗಿ ಮಾಡ್ಕೊಂಡು ತಿನ್ಕೊಂಡು, ಇಲ್ಲ ನಮ್ಮ ಮದುವೆ ವೀಡಿಯೋಸು ಫೋಟೋಸು ಇದೆಲ್ಲ ನೋಡಿಕೊಂಡು ಹಳೆಯ ದಿನಗಳನ್ನೆಲ್ಲ ಮೆಲುಕಾಗ್ತಾ ಕೂತಿರ್ತಿದ್ವಿ. ಸೊ ಈ ಸತಿ ಸ್ವಲ್ಪ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಏನೋ ಒಂಥರ ಮೆಮೊರೇಬಲ್ ಡೇ, ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಆಯಿತು ಈ ವರ್ಷ.
ಸೊ ನನಗಂತೂ ತುಂಬಾ ಖುಷಿ ಆಯಿತು. ಇನ್ನು ನೆಲಮಂಗ್ಲದಲ್ಲಂತೂ ಡಾಬಾಗಳಿಗೇನು ಬರೋನೇ ಇಲ್ಲ, ಏಕೆಂದರೆ ಇಲ್ಲಿ ವಿಶ್ವಶಾಂತಿ ಆಶ್ರಮದ ಸೈಡಲ್ಲಿ ತುಂಬಾ ಡಾಬಾಗಳಿದ್ದಾವೆ, ಹೆಜ್ಜೆಗೆ ಒಂದೊಂದು ಡಾಬಾ. ಸೊ ನಮಗೆ ಅದರಲ್ಲೆಲ್ಲ ಇಷ್ಟ ಆಗೋದು ಚಂದು ಡಾಬಾ ಮತ್ತು ವೈಟಿ ಡಾಬಾ, ಈ ಎರಡು ತುಂಬಾ ಇಷ್ಟ ಆಗುತ್ತೆ. ಅದರಲ್ಲಂತೂ ವೈಟಿಗೆ ನಾವು ಜಾಸ್ತಿ ಹೋಗೋದು, ಅಂದರೆ ವೀಕೆಂಡಲ್ಲಿ ಸ್ವಲ್ಪ ಕ್ರೌಡ್ ಜಾಸ್ತಿ ಇರುತ್ತೆ. ನಾವಿಲ್ಲಿ ವೀಕ್ ಡೇಸಲ್ಲಿ ಹೋಗಿರೋದ್ರಿಂದ ಜಾಸ್ತಿ ಏನು ರಶ್ ಇರಲಿಲ್ಲ, ಆರಾಮಾಗಿ ಹೋಗಿ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಹಲೋ, ಹಾಯ್, ಹ್ಯಾಪಿ ಆ್ಯನಿವರ್ಸರಿ. ಕೃಷ್ಣ ಏನು ಮಾಡ್ತಿದ್ಯಾ? ಬೀಳ್ತೀಯ, ಕರೆಕ್ಟಾಗಿ ಕುತ್ಕೋಬೇಕು. ಕುತ್ಕೋ ಕರೆಕ್ಟಾಗಿ. ಏನು ತಿಂತೀಯ ಕೃಷ್ಣ ನೀನು? ಹಂಗೆ ತಿಂತೀಯಾ? ಏನಿದು? ರಸಂ. ಡಾಬಾಗೆ ಹೋಗಿದ ತಕ್ಷಣ ಇಲ್ಲೊಂದು ವೆಲ್ಕಮ್ ಡ್ರಿಂಕ್ನ ಕೊಡ್ತಾರೆ. ಸೊ ಅದಂತೂ ತುಂಬಾ ಸ್ಪೈಸಿ ಆಗಿರುತ್ತೆ, ಸ್ವಲ್ಪ ರಸಮ್ ಟೈಪಲ್ಲಿರುತ್ತೆ. ನಮಗಂತೂ ಖಾರವಾಗಿ ಈ ಥರ ಇದ್ದಾಗ ಚಳಿಗಾಲದಲ್ಲಂತೂ ಇದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನಾನು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಬೇಕು ಅಂತ ಮೋಹನ್ ಅವ್ರಿಗೆ ಹೇಳ್ತಿದ್ದೆ. ಸರಿ ಮಾಡಿವಂತೆ ಬಿಡು ಅಂತ ಹೇಳ್ತಾಯಿದ್ರು. ಇದಾದಮೇಲೆ ನಮ್ಮ ಕಿಶನ್ ತಲೆ ಹರಟೆ ಅಂತೂ ಎಲ್ಲೋದ್ರೂ ನಿಲ್ಲೋದಿಲ್ಲ. ಅಲ್ಲಿ ಸಾಲ್ಟ್ ಮತ್ತು ಪೆಪ್ಪರ್ ಇಟ್ಟಿದ್ರೆ ಅದನ್ನು ಅವ್ನ ಪ್ಲೇಟ್ಗೆ ಹಾಕೊತಾ ಇದ್ದ. ಸೊ ನಮ್ಮ ಕಿಶನ್ ಅಂತೂ ಈ ಥರದ್ದೆಲ್ಲ ತುಂಬಾ ಎಂಜಾಯ್ ಮಾಡ್ತೇನೆ. ಅದರಲ್ಲಿ ಲಕ್ಷಯ್ಯನಂತೂ ಮಿಸ್ ಮಾಡ್ಕೊಂಡ್ವಿ. ಇನ್ನೂ ನಾವು ಕೊಟ್ಟಿರೋ ಆರ್ಡರ್ ಎಲ್ಲ ಬರೋದು ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಅಷ್ಟರೊಳಗಡೆ ಏನಾದರೂ ಒಂದು ಸ್ಟಾರ್ಟರ್ನ ಆರ್ಡ್ರ್ ಮಾಡೋಣ ಅಂತ ಹೇಳಿ ಚಿಕನ್ ಲಾಲಿಪಾಪ್ನ ಆರ್ಡ್ರ್ ಮಾಡಿದ್ವಿ. ಇದಂತೂ ತುಂಬಾ ಚೆನ್ನಾಗಿತ್ತು. ನಮ್ಮ ಮನೆಯಲ್ಲಿ ಈ ಥರ ಚಿಕನ್ ಲಾಲಿಪಾಪ್ ಮತ್ತು ಕಬಾಬ್ ಈ ಥರ ಎಲ್ಲ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಅದರಲ್ಲಂತೂ ನಮ್ಮ ಲಕ್ಷ್ಯಗೆ ತುಂಬಾ ಇಷ್ಟ. ಅವನ್ನ ಕರೆದ್ವಿ ಬಾರೋ ಅಂತ, ಅವನು ಇನ್ನೂ ನನ್ನ ರಜಾ ಮುಗಿಯೋವರೆಗೂ ಬರೋಲ್ಲ ಅಂತ ಹೇಳ್ತಿದ್ದ. ಬಟ್ ಇನ್ನೇನು ಮಾಡೋದು ಅಂತ ಹೇಳಿ ನಾವೇ ಹೊರಟ್ವಿ. ಇನ್ನು ನಾವು ಆರ್ಡ್ರ್ ಮಾಡಿದ್ದು ಫುಡ್ಡೆಲ್ಲ ಚೆನ್ನಾಗಿತ್ತು, ಅಂದರೆ ಟೇಸ್ಟಿಯಾಗಿತ್ತು. ಸೊ ಇಲ್ಲಿರೋ ಡಾಬಾಗಳನ್ನೆಲ್ಲ ಕಂಪೇರ್ ಮಾಡಿಕೊಂಡ್ರೆ ವೈಟಿ ಡಾಬಾ ಸ್ವಲ್ಪ ಪರವಾಗಿಲ್ಲ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಕ್ವಾಲಿಟಿ ಮತ್ತು ಕ್ವಾಂಟಿಟಿ ವೈಸ್ ಅಷ್ಟೇ ತುಂಬ ಚೆನ್ನಾಗಿ ಕೊಡ್ತಾರೆ. ಸೊ ನೀವಿಲ್ಲಿ ಧರ್ಮಸ್ಥಳ ರೂಟಲ್ಲಿ ಯಾರಾದರೂ ಟ್ರಿಪ್ ಏನಾದರೂ ಹೋಗಿದರೆ ಬರಬೇಕಾದ್ರೆ ಇದೊಂದು ಸಲ ವಿಸಿಟ್ ಮಾಡಿ. ಇಲ್ಲಿ ವೆಜ್ಜು ನಾನ್ ವೆಜ್ ಎರಡೂ ಸಿಗುತ್ತೆ. ಫ್ಯಾಮಿಲಿ ಡಾಬಾ ಆಗಿರೋದ್ರಿಂದ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಊಟ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೋಗ್ಬೋದು ಫ್ಯಾಮಿಲಿ ಜೊತೆ ಎಲ್ಲ. ಸೊ ನಮ್ಮ ಕಿಶನ್ ಅಷ್ಟೇ ತುಂಬಾ ಎಂಜಾಯ್ ಮಾಡ್ತಾಯಿದ್ದ. ಇನ್ನು ನಮ್ಮ ಮದುವೆ ಆಗಿ ಇವತ್ತಿಗೆ 8 ವರ್ಷ ಕಂಪ್ಲೀಟ್ ಆಯಿತು. ಸೊ ಎಷ್ಟು ಬೇಗ ವರ್ಷಗಳು ಕಳೆದೋದ್ವು ಅನ್ನೋದೇ ಗೊತ್ತಾಗಲಿಲ್ಲ. ಒಂದು ಕಡೆ ಖುಷಿನೂ ಆಗುತ್ತೆ, ಒಂದು ಕಡೆ ಆಶ್ಚರ್ಯನೂ ಸಹ ಆಗುತ್ತೆ. ಎಷ್ಟು ಬೇಗ 8 ವರ್ಷ ಕಂಪ್ಲೀಟ್ ಆಗಿ 9ನೇ ವರ್ಷಕ್ಕೆ ಕಾಲಿಟ್ಟಿದ್ದೀನಿ ಅಂತ. ಸೊ ಈಗ ಮೊನ್ನೆ ಬಂದು ಮೋಹನ್ ಅವರು ಹೆಣ್ಣು ನೋಡೋ ಶಾಸ್ತ್ರ ಮುಗಿಸಿದ್ದಾರೆ ಅಂತ ಅನಿಸ್ತಿತ್ತು. ಇಷ್ಟೊತ್ತಾಗಲೇ 9ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಸೊ ಇವತ್ತಿನ ಖುಷಿ ಇನ್ನೊಂದು ಏನಪ್ಪ ಅಂದರೆ, ನಾವು ಈ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿಕೊಂಡು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ಅನ್ನೋದೇ ನನಗೊಂದು ದೊಡ್ಡ ಖುಷಿ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಫ್ಯಾಮಿಲಿಗೆ ಆಶೀರ್ವಾದ ಮಾಡಿ. ನಮ್ಮ ಲೈಫ್ನ ನಾವು ಝೀರೋಯಿಂದನೇ ಸ್ಟಾರ್ಟ್ ಮಾಡಿದ್ದು. ಇವತ್ತು ಬಂದು ಈ ಡಾಬಾದಲ್ಲಿ ಕೂತ್ಕೊಂಡು ಈ ಥರ ಊಟ ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೆ ನಮ್ಮ ಯಜಮಾನ್ರು ಮಾಡಿರೋ ಸ್ಟ್ರಗಲ್ಲು, ಅವ್ರು ಪಟ್ಟಿರೋ ಶ್ರಮನೇ ಕಾರಣ. ಯಾವ ಫಿಶು ತಿನ್ನಕ್ಕೆ ನಂಗಿದೆ ಸಾಕಾಯ್ತು. ಎಂಜಾಯ್ ಮಾಡಮ್ಮ, ಚೆನ್ನಾಗಿದೆ. ವರ್ಷಕ್ಕೊಮ್ಮೆ ಆಚರಣೆ ಮಾಡ್ತಾನೆ. ನೀವು ಚೆನ್ನಾಗಿ ಬಾರಿಸ್ತಾ ಇದ್ದೀರಾ? ಚೆನ್ನಾಗಿತ್ತಲ್ವ ಟೇಸ್ಟ್ ಎಲ್ಲ? ನನಗೆ ಮುಳ್ಳು ಇಳ್ದಿರೋದು ಬೇಕು ಫಿಶು. ಈ 8 ವರ್ಷದಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಹೇಳೋದಾದರೆ, ಗಂಡ ಹೆಂಡತಿ ಅಂದಮೇಲೆ ಒಂದು ಕಷ್ಟ ಸುಖ ಆಗಲಿ ಮತ್ತು ಒಂದು ಸಮಸ್ಯೆಗಳಾಗಲಿ ಬರ್ತಾನೆ ಇರ್ತವೆ. ಯಾವುದಾದ್ರೂ ಒಂದು ಪ್ರಾಬ್ಲಮ್ ಬಂತು, ಇಲ್ಲಾಂದರೆ ಏನಾದರೂ ಒಂದು ಆಯಿತು ಅಂದಿದ ತಕ್ಷಣ ಒಬ್ಬರ ಮೇಲೆ ಒಬ್ಬರು ಹಾಕ್ಕೊಂಡು ಕೂಗಾಡೋದು, ಕಿರ್ಚಾಡೋದು, ಹೊಡೆದಾಡೋದು ಇದೆಲ್ಲ ಮಾಡೋದ್ರ ಬದಲಾಗಿ ಒಂದು ಕಡೆ ಕೂತ್ಕೊಂಡು ಇದು ಹಿಂಗಲ್ಲ ಹಿಂಗೆ ಮಾಡೋಣ ಅಂತ ಹೇಳಿ ಮಾತಾಡಿದ್ರೆ ಅಲ್ಲಿಗೆ ಬಗೆಹರಿಸ್ಕೊಳ್ಬೋದು. ಇಲ್ಲ ಅಂದರೆ ನೀವು ಜಾಸ್ತಿ ಕೂಗಾಡೋದು ಕಿರ್ಚಾಡ್ಕೊಂಡು ಮಾಡಿ ನಿಮ್ಮಿಬ್ಬರ ಮಧ್ಯೆ ಒಂದು 3ನೇವ್ರಿಗೆ
ಎಂಟ್ರಿ ಕೊಟ್ಟರೆ ಅವ್ರು ಬಂದು ನಮ್ಮ ಸಮಸ್ಯೆನ ಬಗೆಹರಿಸ್ಕೊಂಡ್ರೆ ಅದು ಸರಿ ಹೋಗಿರೋ ವಿಷಯನೇ. ಅವ್ರು ಬಂದು ಬಗೆಹರಿಸಿ ಹೊಂಟೋಗ್ತಾರೆ, ಮತ್ತು ಇನ್ನೊಂದು ದಿನಕ್ಕೆ ಅದು ತಿರ್ಗಾ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಮನಸ್ಸಲ್ಲಿ ಏನಿದೆ ನೀವು ಹೇಳಿ, ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನು ಹೇಳ್ಕೊಂಡು ನಿಮ್ಮ ಸಮಸ್ಯೆನ ಆದಷ್ಟು ಬಗೆಹರಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನಾವು ಅಷ್ಟೇ ನಮ್ಮ ಸಮಸ್ಯೆನ 3ನೇವ್ರ ಗಂಟ ಹೋಗೋದಕ್ಕೆ ಬಿಡೋದೇ ಇಲ್ಲ. ನಮ್ಮದೇನೇ ಇದ್ದರೂ ನಾನು ಅವರು ಇಬ್ಬರು ಕೂತ್ಕೊಂಡು ಮಾತಾಡ್ತೀವಿ. ಒಂದೊಂದು ಸರಿ ಸಿಟ್ಟು ಬರುತ್ತೆ, ಅವ್ರಿಗೂ ಬರುತ್ತೆ, ನನಗೂ ಬರುತ್ತೆ. ಆ ಟೈಮಲ್ಲಿ ಒಂದೊಂದು ಮಾತು ಬರುತ್ತೆ, ಆವಾಗಲೂ ನಾವೇನು ಅದನ್ನು ಕ್ಯಾರಿ ಮಾಡೋದಕ್ಕೆ ಹೋಗಲ್ಲ. ಸೊ ಅಲ್ಲಿಗೆ ಅದನ್ನೇ ಡ್ರಾಪ್ ಮಾಡಿ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಅದರಲ್ಲಿ ನಾನಂತೂ ತುಂಬಾ ಸ್ವಲ್ಪ ಇದು ಮಾಡ್ತೀನಿ. ಆ ಟೈಮಲ್ಲಿ ಮೋಹನ್ ಅವ್ರು ಬಂದು ನನಗೆ ಸಮಾಧಾನ ಮಾಡಿ, ಆಯಿತು ಬಿಡು ಇನ್ಮೇಲೆ ಹಿಂಗೆ ಮಾಡೋಣ, ಸ್ವಲ್ಪ ಸಮಾಧಾನವಾಗಿ ಹೇಳ್ಬೇಕಿತ್ತು ನೀನು, ಇಷ್ಟು ಜೋರಾಗ ಹೇಳೋದು ಅಂತ ಹೇಳಿ ಅವರೇ ಸಮಾಧಾನ ಮಾಡ್ತಾರೆ. ನಾನು ಹೆತ್ತೋರು ಮಾಡಿರೋ ಪುಣ್ಯನೋ ಇಲ್ಲ ನಾನು ಮಾಡಿರೋ ಪುಣ್ಯನೋ ಗೊತ್ತಿಲ್ಲ. ನಿಜವಾಗ್ಲೂ ಈ ಜನ್ಮದಲ್ಲಿ ದೇವರು ಒಳ್ಳೆ ಗಂಡನ್ನ ನನಗೆ ಗಿಫ್ಟಾಗಿ ಕೊಟ್ಟಿದ್ದಾರೆ. ಜೀವನ ಅಂದಮೇಲೆ ಏರು ಪೇರು ಕಷ್ಟ ಸುಖ ಅನ್ನೋದಿದ್ದೇ ಇರುತ್ತೆ. ಕಷ್ಟ ಬಂದಾಗ ಕುಗ್ದೆ, ಸುಖ ಬಂದಾಗ ಹೀಗದೆ ನಡೆಸ್ಕೊಂಡು ಹೋಗೋದೇ ಜೀವನ. ಆದಷ್ಟು ನಮ್ಮ ಲೈಫ್ನ ಬೇರೆಯವ್ರ ಲೈಫ್ ಮೇಲೆ ಕಂಪೇರ್ ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡಬೇಕು. ಏಕೆಂದರೆ ಬೇರೆಯವ್ರು ಯಾರೋ ಜೋರಾಗಿ ಬದುಕ್ತಿದ್ದಾರೆ ಅಂದಿದ ತಕ್ಷಣ ನಾವು ಅದೇ ಥರ ಬದುಕಬೇಕು ಅಂತ ಆಸೆ ಜಾಸ್ತಿ ಆಗುತ್ತೆ. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು, ನಮಗೆ 10,000 ಕೊಟ್ಟರು ಜೀವನ ಮಾಡ್ತೀವಿ, 10 ಲಕ್ಷ ಕೊಟ್ಟರು ಜೀವನ ಮಾಡ್ತೀವಿ. ಸೊ ಅದರಲ್ಲಿ ಜಾಸ್ತಿ ದುಡ್ಡಿರೋರಿಗೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅವ್ರಿಗೆ ಜೀವನನೇ ಬೇಡ, ಬದುಕೋದೇ ಬೇಡ ಅನಿಸ್ಬಿಡುತ್ತೆ. ಸೊ ನಮಗೇನಿಲ್ಲ, ಒಂದೊಂದು ಗಂಜಿ ಕೊಟ್ರು ಆರಾಮಾಗಿ ಖುಷಿಯಾಗಿ ಆ ಗಂಜಿನ ಎಂಜಾಯ್ ಮಾಡ್ಕೊಂಡು ಕುಡಿತೀವಿ. ಸೊ ನಮಗಂತೂ ನಮ್ಮ ಲೈಫ್ ಬಗ್ಗೆ, ನಾವು ಮಾಡ್ತಿರೋ ಜೀವನದ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಗಂಡ ಮಾಡೋ ಕೆಲಸದಲ್ಲಿ ಹೆಂಡತಿ ಹೆಲ್ಪ್ ಮಾಡಬೇಕು, ಹೆಂಡತಿ ಮಾಡೋ ಕೆಲಸದಲ್ಲಿ ಗಂಡ ಹೆಲ್ಪ್ ಮಾಡಬೇಕು. ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡಿದ್ರೆ ಯಾರು ಬೇಕಾದರೂ ಮುಂದೆ ಬರ್ಬೋದು. ಸೊ ನನ್ನ ಹಸ್ಬೆಂಡು ಹಂಗೇನೆ. ಇವಾಗ ನೋಡಿ, ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು, ಯೂಟ್ಯೂಬ್ ಮಾಡಬೇಕು ಅಂತ ಕೇಳಿದ ತಕ್ಷಣ ಅವ್ರೊಂದ್ಸರಿ ಕ್ರಾಸ್ ಚೆಕ್ ಮಾಡ್ತಾರೆ. ಇದರಿಂದ ಏನಾದರೂ ಅಪಾಯನ, ಇದರಿಂದ ಏನಾದರೂ ತೊಂದರೆ ಆಗುತ್ತಾ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಇದಾದಮೇಲೆ ಸರಿ ಮಾಡು ಅಂತ ಹೇಳ್ತಾರೆ. ಇನ್ನು ನಮ್ಮ ಯಜಮಾನ್ರು ಕೆಲಸ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ನಾನು ಎಲ್ಲ ಕೆಲಸನ ಮುಗಿಸ್ಕೊಂಡು ನಾನು ರೆಡಿಯಾಗಿ ನಿಂತಿರ್ತೀನಿ. ಏಕೆಂದರೆ ಕಂಪ್ನಿಗಳಲ್ಲಿ ಅವರು ಸಹ ಕೆಲಸ ಮಾಡಿರ್ತಾರೆ, ಸುಸ್ತಾಗಿರುತ್ತೆ. ಅದರಲ್ಲೂ ಮನೇಲಿ ಹೆಂಡತಿ ಮಕ್ಕಳನ್ನ ನೋಡಬೇಕು ಅನ್ನೋ ಪ್ರೀತಿಲಿ ಬರ್ತಾರೆ. ನಾವು ಅವಾಗ ಮನೇಲೆಲ್ಲ ಹರಡ್ಕೊಂಡು ನಾವು ಹೆಂಗಂದ್ರೆ ಹಂಗೆ ನಿಂತಿದ್ರೆ ಅವ್ರಿಗೊಂದು ಸ್ವಲ್ಪ ನೆಗೆಟಿವ್ ಫೀಲ್ ಆಗುತ್ತೆ. ಏನಪ್ಪ ಹಿಂಗವ್ರೆ ಅಂತ, ನಮ್ಮ ಜೊತೆ ಮಾತಾಡೋಕ್ಕೂ ಇಷ್ಟ ಆಗೋಲ್ಲ ಅವ್ರಿಗೆ, ಆ ಥರ ಆಗಿಬಿಡುತ್ತೆ. ಸೊ ನೀವು ಅಷ್ಟೇ, ನಿಮ್ಮ ಗಂಡಂದಿರು ಮನೆಗೆ ಬರೋ ಟೈಮ್ ಕರೆಕ್ಟಾಗಿ ಮನೆಯೆಲ್ಲ ನೀಟ್ ಮಾಡಿ ನೀವು ನೀಟಾಗಿರಿ. ಹಾಗೆ ನಿಮ್ಮ ಮನಸ್ಸನ್ನು ನೀಟಾಗಿ ಮಾಡ್ಕೊಳ್ಳಿ. ಮನೆಗೆ ಬಂದಿದ ತಕ್ಷಣ ಅವ್ರ ಮೇಲೆ ಏನೇನೋ ಎಗರಾಡೋದು, ಕೂಗಾಡೋದು, ಕಿರ್ಚಾಡೋದು, ನಿಮ್ಮ ಸಮಸ್ಯೆಗಳನ್ನೆಲ್ಲ ಅದೇ ಟೈಮಲ್ಲಿ ಹೇಳ್ಕೊಡೋದು, ಅದೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಸೊ ನನ್ನ ಗಂಡ ಅಂತೂ ಅವ್ರ ಕಂಪ್ನಿ ವಿಷಯನ ಅಲ್ಲೇ ಬಿಟ್ಬಿಟ್ಟು ಮನೆಗೆ ಆರಾಮಾಗಿ ನನ್ನ ಗಂಡಾಗೆ ಮನೆಗೆ ಬರ್ತಾರೆ. ಸೊ ಅವ್ರ ಕಂಪ್ನಿ ವಿಷಯ ಎಲ್ಲ ತೆಗೆದು ನನ್ನ ಮೇಲೆ ಹಾಕೋದು, ನಾನು ಮನೆಯಲ್ಲಿ ಮಕ್ಳ ಮೇಲೆ ಇರೋದು ಕೋಪ ಎಲ್ಲ ನನ್ನ ಗಂಡನ ಮೇಲೆ ಹಾಕೋದು, ಇದೆಲ್ಲ ಮಾಡೋದಕ್ಕೆ ಹೋಗಲ್ಲ. ಏನೇ ಇದ್ದರೂ ಅಲ್ಲಲ್ಲಿಗೆ ಬಿಟ್ಟು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಗಮನ ಕೊಡ್ತೀವಿ. ಸೊ ಊಟನೆಲ್ಲ ಫೈನಲಿ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ದೀವಿ. ಕಿಶನ್ ಅಂತೂ ಜಾಸ್ತಿ ಏನು ತರಲೆ ಮಾಡಲಿಲ್ಲ, ಆರಾಮಾಗಿ ಕೂತಿದ್ದ. ಒಂದೊಂದು ಸರಿ ಮಾತ್ರ ಜಿಗ್ದಾಡೋದು ಇದೆಲ್ಲ ಮಾಡ್ತಿದ್ದ. ಇಟ್ಸ್ ಓಕೆ, ಪರವಾಗಿಲ್ಲ. ಮಕ್ಳು ಅಂದಮೇಲೆ ಅಷ್ಟು ಮಾಡಲಿಲ್ಲ ಅಂದರೆ ಅವ್ರನ್ನ ಮಕ್ಕಳು ಅಂತಲೇ ಕರೆಯೋದಿಲ್ಲ. ಯಾಕೆ ಇಷ್ಟೊಂದು ಸೈಲೆಂಟಾಗಿ ಕೂತಿದ್ದಾನೆ, ನಿಮ್ಮ ಮಗ ಆ್ಯಕ್ಟಿವ್ ಆಗೇ ಇಲ್ಲ ಅಂತ ಅಂದ್ಬಿಡ್ತಾರೆ ಅಷ್ಟೇ. ಸೊ ಇವಾಗ ಮನೆ ಕಡೆ ಹೊರಟ್ವಿ. ಕಿಶನ್ಗೂ ಸ್ವಲ್ಪ ಊಟನ ಮಾಡಿಸ್ಕೊಂಡು ಹೋಗ್ತಾಯಿದ್ದೀವಿ. ಫೈನಲಿ ಊಟನೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ. ಸೊ ನನ್ನ ಈ ಸ್ಪೆಷಲ್ ಡೇನ ತುಂಬಾ ಚೆನ್ನಾಗಿ ಕಳೆದೆ. ಸ್ಪೆಷಲ್ ಡೇಗೆ ಸ್ಪೆಷಲಾಗಿ ಊಟನೆಲ್ಲ ಮಾಡಿಕೊಂಡು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲೇ ಕಾಣ್ತಿರೋ ಬೆಲ್ ಐಕನ್ನು ಸಹ ಕ್ಲಿಕ್ ಮಾಡಿ. ಇದರಿಂದ ಯಾವುದೇ ಥರ ವೀಡಿಯೋಸ್ ಹಾಕೋದು ಆದಷ್ಟು ಬೇಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಸಿಗ್ತೇನೆ ನೆಕ್ಸ್ಟ್ ವ್ಲಾಗ್ನಲ್ಲಿ. ಹೋಗಿ ಬರ್ತೀನಿ. ಬಾಯ್.